ಮನೆ ಇದ್ದಂಗೆ ಬ್ರೋ. ಮನೆ ಎಲ್ಲಿ ಮನೆ ಇದು ನಾನು ಹುಟ್ಟೋಗೋ ಗಂಟ ಬ್ರೋ. ಹುಟ್ಟೋ ಗಂಟ ಗಂಡ ಇಲ್ಲೋಗಿದ್ದಾನೆ. ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟ್. ಲೈಫ್ ಇನ್ ದಿಸ್ ಹಾಸ್ಟೆಲ್. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಸಾಯಕ್ಕಾಗ್ದೆ, ಬಾಳಕ್ಕಾಗ್ದೆ, ನನ್ ಜನ್ಮಕ್ಕೆ ಇದೆಲ್ಲ ಯಾರು ಮಾಡಕ್ ಸಾಧ್ಯ ಆಗಲ್ಲ. ಶ್ರಮ ಇದೆ, ಅದಕ್ಕೋಸ್ಕರ ನನ್ನ ಶಿಷ್ಯನಾಗಿ ನಾನು ಒಪ್ಕೋತಾ ಇದ್ದೀನಿ. ರೆಕಾರ್ಡ್ ಮಾಡ್ಬೋದು. ಸೊ ನಮ್ಮ ಹಾಸ್ಟೆಲ್ಗೆ ಬಂದ ಉದ್ದೇಶ ಎಜುಕೇಶನ್ ಇಲ್ಲಿ ಕೊಡಲ್ಲ ಬ್ರೋ. ಎಜುಕೇಶನ್ ಕೊಡೋದು ಹಾಸ್ಟೆಲ್ ಬಂದ ಉದ್ದೇಶ ಏನು? Say hi. Lower boy guys, lower boy. प्यार करती है या नहीं करती ये बता दे तू. Hey guys, welcome back to my YouTube channel. ಸೊ ನಮ್ಮ ಹಾಸ್ಟೆಲಿನ ಯೂಟ್ಯೂಬರ್. ಸೊ ಹೇಗಿದೆ ನಿಮ್ಮ ಹಾಸ್ಟೆಲ್ ಲೈಫ್? ದಿಸ್ ಇಸ್ ಅವರ್ ಮೈಕ್. ಹಾಂ, ಆಲ್ಮೋಸ್ಟ್ ಮುಗ್ದೋಗಿದೆ, ಇನ್ನೇನು ಮಾಡೋಕ್ಕಾಗಲ್ಲ. ಮುಗ್ದೋಗಿದೆ. ಹೇಗಿತ್ತು ನಿಮ್ಮ ಹಾಸ್ಟೆಲ್ ಲೈಫ್? ಚೆನ್ನಾಗಿತ್ತು ಮುಂಚೆ, ಇವಾಗಿಲ್ಲ ಅಷ್ಟೇ. ಏನಾಗಿದೆ ನಿಮ್ಮ ಹಾಸ್ಟೆಲ್ ಲೈಫ್? ನಿಮ್ಮಂಥ ಹುಡುಗರು ಜೋಸ್ ತುಂಬ್ತಾ ಇಲ್ಲ. ಅಯ್ಯೋ ಬ್ರೋ, ಇದೀನಿ ಜೋಸ್ ತುಂಬಕ್ಕೆ ಸಾಕ ಬ್ರೋ ಹೇಳಿ. ಎರಡೆರಡು ಲೈಟು ಅದು ಜೋಸ್ ತುಂಬಾಗಿತ್ತು. ಅದು ನೀವು ಬೆಳ್ಳ ಕಾಣಲಿ ಅಂತ ಹೇಳಿ. ಮತ್ತೇನಿಲ್ಲ, ನೀವೇ ಹೇಳಬೇಕು. ಹೇಗಿದೆ ನಿಮ್ಮ ಹಾಸ್ಟೆಲ್ ಲೈಫ್, ನಿಮ್ಮ ಜೀವನ? ಮುಗೀತು, ನಿಮ್ದು ಹೇಗಿದೆ ಇವಾಗ ಜನ. ಸೊ ನಾವೀಗ ನಿಮ್ಮ ವಿಡಿಯೋ ಮಾಡ್ಕೊತೀರ, ಬೇರೆ ಏನು ಯಾಕೆಂದ್ರೆ ಮುಂದೆ ನೀವೇನಾದ್ರು ಫೇಮಸ್ ಆದರೆ ನಮ್ಮ ಕೈಗೆ ಸಿಗಲ್ಲ. ಸೊ ಈ ವಿಡಿಯೋ ತೋರಿಸ್ಕೊಂಡು ನಾವು ಫೇಮಸ್ ಆಗ್ಬೇಕಲ್ಲ. ಸೊ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಏನಂತಾರೆ ಅಡ್ವರ್ಟೈಸ್ಮೆಂಟ್ ಏನಂತಾರೆ ಬರುತ್ತೆ? ಇಲ್ಲ ಸ್ಪಾನ್ಸರ್, ಸ್ಪಾನ್ಸರ್ ಬ್ರಿಟಿಷ್ ಅಕ್ಕಿ. ಹಾಂ ಮಗಾಲ ಬ್ರೋ ಇವ. ಅದೇನು ಸ್ಟಾರ್ಟಿಂಗ್ ಹೇಳದ ಮುಂದೆ ಕೇಳಿ ಬ್ರೋ, ನಂಗೆ ಗೊತ್ತಾ. ಯೂಟ್ಯೂಬಲ್ಲಿ ನೋಡ್ಕೊಂಡು ಡೈಲಾಗ್ ಕಾಪಿ ಮಾಡೋರು ಅವ್ರನ್ನೆಲ್ಲ ಯೂಟ್ಯೂಬ್ ಕೊಡ್ಕೋಬೇಕು. ನಮಗೆ ನಾವು ಯೂಟ್ಯೂಬ್ ಅಂತ ಪಾಪ ಗುರು ಇಲ್ಲ ಅವ ಆಟೋಣ್ಣ ಬಂದದ್ದು ಹೆಂಗ್ ಮಾಡ್ತಾರೆ ಪುಣ್ಯ. ಇರಿ ಸರ್, ನಾನು ಎರಡು ಮಾತಾಡ್ತೀನಿ. ಒಂದು ಕಲ್ಲು ಶಿಲೆ ಆಗ್ಬೇಕು ಅಂದ್ರೆ ಇರಿ A few moments later. ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀನಿ ಅಂದರೆ, ದುಡಿತಾ ಇದ್ದೀನಿ ಅಂದರೆ, ನನ್ನ ಕಾಲ ಮೇಲೆ ನಿಂತಿದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಸಿಂಹ, ಇಡೀ ಸಿಂಹ. ನನ್ನ ಬಗ್ಗೆ ಎರಡು ಮಾತಾಡಿ. ಹುಳಿ ಏಟನ್ನ ಪೆಟ್ಟು ಅಂದ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗಲ್ಲ. ನೆಲ ಉಳೋದನ್ನ ನೇಗ್ಲು ನೋವು ಅಂದ್ಕೊಂಡ್ರೆ ಯಾವ ಭೂಮಿನೋ ಫಲ ಕೊಡಲ್ಲ. ಅದೇ ರೀತಿ ನಾನು ಬೋಯೋದನ್ನ ನಮ್ಮ ವಿಕಾಸು ತಪ್ಪು ಅಂತ ತಿಳ್ಕೊಂಡ್ರೆ ಅವನ ಈ ರೀತಿ ಮುಂದೆ ಬರೋಕ್ಕಾಗಲ್ಲ. ಇದಕ್ಕಿಷ್ಟೆಲ್ಲ ಬೆಳೆದಿದ್ದಾನೆ ಅಂತ ಕಾರಣ ಅದಕ್ಕೆ ನಾನಲ್ಲ, ನನ್ನಲ್ಲಿರೋ ಶ್ರಮ, ವಿಕಾಸಲ್ಲಿರೋ ಶ್ರಮ ಇದೆ. ಅದಕ್ಕೋಸ್ಕರ ನನ್ನ ಶಿಷ್ಯನಾಗಿ ನಾನು ಒಪ್ಕೋತಾ ಇದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ರೆಕಾರ್ಡ್ ಮಾಡ್ಬೋದು. ನೀನು ಓ ನಮ್ಮ ಹೊಸ ಯೂಟ್ಯೂಬರ್ ಇಲ್ಲಿ. ಸೊ ಹಾಂ, ಏನಂತಾರಲ್ಲ, ಏನಂತ ಆದಷ್ಟು ಬೇಗ ಮತ್ತೆ ಬರ್ತೀನಿ. ಆದಷ್ಟು ಬೇಗ ಅದು ಯಾವಾಗ? ಸದ್ಯದಲ್ಲೇ. ನಿನ್ನ ಮುಖಕ್ಕೆ ಹಿಡ್ಕೊಂಡು ನನ್ನ ಮುಖಕ್ಕೆ ಇನ್ನು ಹಿಡಿತಿಯಲ್ಲಿ ಕಾಣಲ್ಲ. ಈಗ ಹಾಂ, ಈಗ ಕಾಣುತ್ತಾ? ಸ್ಮಾರ್ಟ್ ಬಾಯ್ ಕಪ್ಪ, ಸ್ಮಾರ್ಟ್ ಬಾಯ್ ಮಾಡ್ಕೊಡ್ತೀನಿ ಬಿಡಿ, ನಾನೇ ಬೇಡ. ಸೊ ನನ್ನ ಹಾಸ್ಟೆಲ್ ಲೈಫ್ ನಾನೇ ಅದೆಲ್ಲ ಬೇಕಾಗಿಲ್ಲ ಈಗೆಲ್ಲ ಇರೋ ಒಂದು ನಿಮಿಷ ಬ್ರೋ. ನನ್ನ ಇಂಟರ್ವ್ಯೂ ಮಾಡ್ಬೇಕು ಬ್ರೋ. ನಾನು ನೀವು ಇಂಟರ್ವ್ಯೂ ಮಾಡು ಬ್ರೋ, ಮಾಡ್ತೀನಿ ವಿಡಿಯೋ. ಕ್ವಶನ್ ಕೇಳು, ನಾನು ಉತ್ತರ ಕೂಡ ಹೋಗ್ತೀನಿ. ಹಾಂ ಕೇಳು ಬ್ರೋ. ಆ್ಯಕ್ಚುಲಿ ನಮ್ಮ ಹಾಸ್ಟೆಲಿನ ಒಬ್ಬ ಜೂನಿಯರ್ ಡಾಕ್ಟರ್ ಗಂಡು ನರ್ಸ್ ನಾನು ಇವಾಗ ಇಲ್ಲ, ಅಸಿಸ್ಟೆಂಟ್ ಡಾಕ್ಟರ್ ನರ್ಸ್. ಅವರ ಅಭಿಪ್ರಾಯ ಈ ಹಾಸ್ಟೆಲ್ ಜನಾಗಿ ಈಗ ಹೇಗಿದೆ, ಮುಂದೆ ಹೇಗೆ ಆಗ್ತಾರೆ
ಬ್ರೋ ಇದು ಹಾಸ್ಟೆಲ್ ಅಲ್ಲ ಬ್ರೋ, ನನ್ನ ಮನೆ ಬ್ರೋ, ನನ್ನ ಮನೆ ಹಾಂ ತವ್ರ ಮನೆ ಇದ್ದಂಗೆ ಬ್ರೋ. ನನ್ನ ಎರಡನೇ ಮನೆ ಇದು, ನಾನು ಬಿಟ್ಟೋಗೋ ಗಂಟ ಬ್ರೋ. ಗಂಟೆ ಗಂಡ ಹೋಗಿದ್ದಾನೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಟ್ರಾನ್ಸ್ಜೆಂಡರ್ ಎಲ್ಲ ಮಾತಾಡಂಗ ಕೇಳಿ ಬ್ರೋ. ಅದೇ ಲೈಫ್ ಹೆಂಗಿದೆ ಹಾಸ್ಟೆಲ್ಲಿ? ರೂಮ್ಮೇಟ್ಸ್ ಹಂಗೆ ಅವರೇ. ಅದು ಪ್ರಶ್ನೆ. ಒಬ್ಬಂತೂ ಬೋ ಮಗ, ಇನ್ನೊಬ್ಬ ನೀ ಮಗ, ಇನ್ನೊಬ್ಬ ಸೂ ಮಗ. ಅವನಂತ ಕಾಣಿಸಿದಲ್ಲ ಬಿಡಿ. ಅವನು ಅಮಾಸೆ ಕೊಡ್ತಾನೆ. ಇನ್ನೊಬ್ಬತ್ತನೇ ಎಕ್ಸಾಮ್ ಮಾಡ್ದೈತಾನೆ. ಸೊ ಈ ವಿಡಿಯೋ ಏನಾರು ನೀವು ನೋಡ್ತಿದ್ರೆ ಮುಚ್ಕೊಂಡು ಅಲ್ಲೇ ಇರೋ, ಮತ್ತೆ ಹಾಸ್ಟ್ಲಿಗೆ ಬರ್ಬೇಡ. ನೀನು ಹಾಸ್ಟ್ಲಿಗೆ ಬಂದ್ರೆ ಬರೀ ಸುತ್ತೋಗ್ತೀನಿ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಅವನಿಗೆ ಟ್ಯಾಗ್ ಮಾಡಿ ಟ್ಯಾಗ್ ಮಾಡಿ ಅಂತವನ್ನ ಮೆನ್ಷನ್ ಮಾಡಿ. ಅವನ ಹೆಸರು ಕಲ್ಕಿ, ಮನು ಕಲ್ಕಿ. ಮನು ಕಲ್ಕಿ. ಇನ್ಸ್ಟಾಗ್ರಾಮ್ದಲ್ಲಿ ಇದೆ. ಅಲಿಯಾಸ್ ರೆಂಡಿ ಮಂಗ. ಟ್ರೋಲ್ ಮಾಡಿ ರಿಪೋರ್ಟ್ ಮಾಡಿ ಬ್ಯಾನ್ ಆಗ್ಬೇಕ ನನ್ನ ಮಗ. ಬ್ಯಾನ್ ಆಗಿ ಜಾತ್ರೆ ನನ್ನ ಮಗ ಅವನು. ಜಾತ್ರೆ ಇದೆ ಅಂತ ಕರ್ದವನೆ ಹೋಗ್ಬೋಗ್ತಾನೆ. ಜಾತ್ರೆ ನಾನು ಕರ್ದಿಲ್ಲ ಬ್ರೋ. ನಿಮ್ಮ ರೂಮಾಗೆ ಈಚ್ಕಾಕೆ ಅವನ್ನ ಕೊಡಲ್ಲ, ಕ್ಯಾಮ್ರಾ ಸಾಕ್ಬೇಡ. ಮೈಕ್ ಇಟ್ಕೊಳ್ಳಿ ಬ್ರೋ, ಕಷ್ಟಪಟ್ಟು ಕಾಸ್ಟ್ಲಿ ಮೈಕ್ ಅದು. ಮೈ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್. ಸೇ ಹಾಯ್, ಸೇ ಹಾಯ್. ಹೇಳು ಬ್ರೋ. ಪರ ಮಲಯಾಳಂ ಸೆ ಪರ ಚಪ್ರೇ ಚಪ್ಪು ಚಪ್ಪುಂಡಿ. ಏನು ಅಂತ ಹೇಳೋದಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಅದೇ ನೀವು ಬಾಕ್ಲಿ ತಗೊಂಡು ಹೊರಗಡೆ ಬಂದ್ರೆ ಅಲ್ಲಿಂದ ಶುರು ಮಾಡಿ. ಬಂದು ಇದೇ ರೂಮ್ ಕೇಳಿದ್ರಲ್ಲ ನನ್ನ ವಾರ್ಡನಲ್ಲಿ ಏನು ಕೇಳಿದ್ರಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಗಾಯ್ಸ್ ಗೊತ್ತಿಲ್ಲ ಅಂತೆ ಗಾಯ್ಸ್, ಇವ್ರದೆಲ್ಲ ಬರೋದಿಲ್ಲ ಗಾಯ್ಸ್. ಸೊ ಯಾರು ಬರೋರಿದ್ರೆ ಕಮೆಂಟ್ ಮಾಡಿ, ಪಿನ್ ಮಾಡಿ ಕೊಡ್ಬ್ರೋ ನಿಮಗೆ. ಸೊ ತಗೊಳ್ಳಿ, ಮಿಸ್ಟರ್ ಮಾಧುಸ್ವಾಮಿ ಅವರೇ, ಲವರ್ ಬಾಯ್. ಗಂಟೆ ಫೋನ್ ಹಿಡ್ಕೊ ಮಾತಾಡೋರೆ. ಕೇಳದೆ ಹುಡುಗಿಲ್ಲ ಅಂತಾನೆ. ಬೆಡ್ಶೀಟ್ ರಾಜ ಇರೋದೆಲ್ಲ ನಾವು ಕೇಳಲ್ಲ ಬ್ರೋ. ಎಸ್ ಹಾಯ್ ಓ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಮುಸ್ತಫಾ. ಸಿನಿಮಾ ಕೂತದೆ. ಸೊ ನಾವು ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಹಾಸ್ಟೆಲ್ ಏನು KVS ಹಾಸ್ಟೆಲ್ ಇದೆ, ಅದ್ರದ್ದು ರಿವ್ಯೂ ಕೇಳ್ತಾ ಇದ್ದೀವಿ ಎಲ್ಲರಿಂದ. ಸೊ ಹೇಗಿದೆ ನಿಮ್ಮ ಲೈಫ್ ಇನ್ ದಿಸ್ ಹಾಸ್ಟೆಲ್? ನಗಕ್ಕಾಗದೆ, ಅಳಕ್ಕಾಗದೆ, ಸಾಯಕ್ಕಾಗದೆ, ಬಾಳಕ್ಕಾಗದೆ, ನನ್ನ ಜನ್ಮಕ್ಕೆ ಇದೆಲ್ಲ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಈ ನನ್ನ ಮಗನ ತಲೆ ಬೇಕಣ್ಣ, ಸಾಕು ಸರ್. ತುಂಬ ಜೀವನದಲ್ಲಿ ನೊಂದ್ಬಿಟ್ಟಿದ್ದೀನಿ. ಬಡವರು ಏನಾದರೂ ಸಹಾಯ ಮಾಡಿ ಸರ್. ಪಾಪ ಗಾಯ್ಸ್, ನೊಂದಿ ಪಾಪ ಕೂದಲೇ ಉದ್ರೋಗ್ಬಿಟ್ಟಿದೆ. ಸೊ ಅಲ್ಲಿವರೆಗೂ ನೀರು ಇವ್ರಿಗೆ ನಾಟಿ ಮಾಡಿಸ್ಬೇಕಂತಿದ್ದೀವಿ. ಯಾರಾದರೂ ಪೈರ್ ಸಿಕ್ಕಿದ್ರೆ ಹೇಳಿ. ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಇಲ್ಲ ಸಾಕಾಯ್ತು. ನನ್ನ ಹೆಸರು ಪ್ರಶಾಂತ್ ಅಂತ. ನಿಮ್ಮ ಏಜು? ವಯಸ್ಸು 25. ಕನ್ನಡದ ಪ್ರತಿಭೆಗಳು 22. ಐ ಲೈಕ್ ಇಟ್. ಸೊ ಎಲ್ಲಿಂದ ಬಂದಿರೋದು ನಿಮ್ಮ ಮೂಲತಃ? ಎಲ್ಲಿನವರು? ಕೊಳ್ಳೇಗಾಲ. ಜೋಪಾನ ಬ್ರೋ, ಜೋಪಾನ. ಕೊಳ್ಳೇಗಾಲ ಹೋಗಿ ಮಿಸ್ ಆಗಿ ಏನು ಬಿಟ್ಬಿಟ್ಟೋಗ್ಬಿಡಿ ಇವ್ರ ಹತ್ರ. ಕೂದಲಿಗೆ ಸಿಕ್ಬಿಟ್ರೆ ಮಾಟ ಮಾಡ್ಬಿಟ್ಟು. ಸೊ ನಮ್ಮ ಹಾಸ್ಟೆಲ್ಗೆ ಬಂದ ಉದ್ದೇಶ ಎಜುಕೇಶನ್ ಏನು ಕೊಡಲ್ಲ ಬ್ರೋ. ಎಜುಕೇಶನ್ ಕೊಡೋದು ಹಾಸ್ಟೆಲ್ ಬಂದ ಉದ್ದೇಶ ಏನು? ಎಜುಕೇಶನ್ ಮಲ್ಗಕ್ಕೆ ಬಂದಿದ್ದು ನೀವು ಇಲ್ಲ ಹೇಳಕ್ ಪರ ಇಂಗ್ಲಿಷ್ ಹಿಂದಿ ನಾನು ಉಳಿದುಕೊಳ್ಳಲು ಜಾಗವೇ ಇರಲಿಲ್ಲ. ಆದ ಎಮೋಷನ್ ಹಾಸ್ಟೆಲ್ಗೆ ಬಂದು ಜಾಯ್ನ್ ಆದ. ನನ್ನ ವಿಡಿಯೋ ಮಾಡ್ಬೇಡಿ, ಇವ್ರು ಮಾಡೋ. ಇಬ್ರು ಮಾಡ್ತೀನಿ. ಕಟ್ ಮಾಡು. ನೆಕ್ಸ್ಟ್ ಟೇಕ್ ಎಲ್ಲಿಂದ ಶುರು ಮಾಡೋದೀಗ? ಆಕ್ಷನ್. ಹೇಳಪ್ಪ. ಸೊ ನಮ್ಮ ಹಾಸ್ಟೆಲಿಗೆ ಹೊಸ ಪ್ರತಿಭೆ, ಹೊಸ ಟ್ಯಾಲೆಂಟ್. ನಿಮ್ಮ ಹೆಸರು? ಯಾಕೆ ನಿಂಗೆ ಗೊತ್ತಿಲ್ವಾ? ಮುಚ್ಕೊಂಡು ಹೇಳಪ್ಪ. ಬ್ಲಾಗ್ ಮಾಡಬೇಕಲ್ಲ, ಎಕ್ಸ್ಪೆಕ್ಟ್ ಕೊಡ್ಲಾ? ಬ್ಲಾಗ್ ಲೆವೆಲ್ ಇಲ್ಲ. ಅವೆಲ್ಲ ಇಲ್ವಾ? ಹಾಸ್ಟೆಲ್ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಒಂದು ರೂಮ್ಮೇಟ್ ಆದ್ಮೇಲೆ ನೀನು ಸೀನಿಯರ್ ಆದ್ರೆ ಜೂನಿಯರ್ ಮತ್ತೆ ಹಾಸ್ಟೆಲ್ ಎಕ್ಸ್ಪೆಕ್ಟ್ ಮಾಡ್ಬಾರ್ದು. ಹೆಸರೇನು ಅಂತ ಕೇಳಿದೆ, ಏನು ವಿಷಯ ಅಂತ ಕೇಳಪ್ಪ. ಒದ್ದೋಡ್ಸಿರ್ಲ ಇವ್ರಿಗೆ ಏನಲ್ಲ ಸ್ಕ್ರಿಪ್ಟ್ ಏನ್ಲ ಕೊಟ್ಟಿದ್ದೀನಿ ನೀನು ಇವ್ರಿಗೆ. ಏನ್ರಿ ಹೇಳ್ತಾ ಇದ್ದೀರಾ ಇವರು? ಕಳಿಸ್ರಿ ಆಚೆಗೆ. ನೀನು ನಂಬಿಕೆ ಗುದ್ಕೊಂಬತ್ತೆ. ನಾನು ಐತೀನಿ ಈಗ ಹೊರಗಡೆ. ನೀನು ಡೈಲಾಗ್ ಮುಗಿದ್ಮೇಲೆ ನೀವು ಸೈಲೆಂಟ್ ಆಗಿ ನಾನು ಏನು ಹೇಳ್ಕೊಟ್ಟಿದ್ದೀನಿ. ನೀನು ಡೈಲಾಗ್ ಮುಗಿದ್ಮೇಲೆ ಸುಮ್ಮನೆ ಕೂತ್ಕೊಂಡು ಆಯ್ತು. ನೀನು ಅಮಾಯಕ ಥರ ನೋಡ್ತಿರ್ಬೇಕು ಅಂತ. ನೀನು ಡೈಲಾಗ್ ಮುಗಿದ್ಮೇಲೆ ನೀನು ಡೈಲಾಗ್ ಹೊಡಿಯಕ್ಕೆ ಬಂದರೆ ಹೇಳಬೇಕು. ನಿನ್ನ ಹೆಸರೇನು ಬ್ರೋ? ಈ ಕ್ಯಾಮ್ರಾಮನ್ ಬರೋ ಮುಸ್ತಫಾ ಇವನು. ಚೇ ಹೊರಗೆ ಕಳಿಸಿ ಬಡಿದ ಕ್ಯಾಮ್ರಾಮನ್ ಚೇಂಜ್ ಮಾಡಬೇಕು. ಸರಿನಾ? ಹಾಂ, ಕಟ್ ಮಾಡಿ. ಓಕೆ. ಇವ್ರು ನಮ್ಮ ಸಿಂಹ.
ನಮ್ಮ ಹಾಸ್ಟೆಲಿನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರುವಂತ ನಮ್ಮ ಸಿಂಹ, ನಮ್ಮ ಯೂತ್ಗಳಿಗೆಲ್ಲ SBI ಬ್ಯಾಂಕ್, ಮಿನಿ SBI ಬ್ಯಾಂಕ್, ಟೀಚರ್ ಮಿನಿ SBI ಬ್ಯಾಂಕ್. ಮುಂದಿನ ಟೀಚರ್. ಗುಡ್ ಮಾರ್ನಿಂಗ್ ಸರ್. ಸೊ ಇವತ್ತಿನ ದಿನ ಹೇಗಿದೆ ನಿಮ್ಮ ಜೀವನ? ಯಾವಾಗ ನಿಮ್ಮ ಮದುವೆ? ಕೂದಲು ಮುಂಚೆ ಮದುವೆ ಆಗ್ಬಿಟ್ಟು ಕಾಡೊಂದು ಸೊಪ್ಪು ಸಿಗ್ತದ? ನಿಮ್ ಕಡೆ ಯಾವ್ದಾರ ಒಂದು ಹುಡುಗಿದ್ರೆ ನಿಮ್ಮಂತವ್ರಂತೂ ನಾನು ತೋರಿಸೋದೇ ಇಲ್ಲ. ಯಾಕೆ ಸರ್? ಹೆಣ್ಣಾಯಿನೂ ಕೂಡ ನನಗೆ ಕೊಟ್ಟು ಮಗ. ನಮ್ಮ ಕೈಲೆಲ್ಲ ಚಿನ್ನಿ ಹುಡುಕಕ್ಕಾಗಲ್ಲ. ಈ ರೀತಿ ಅವಮಾನ ಆಯ್ತದೆ ಅಂದ್ರೆ ನಾನು ನಿಮ್ನ ಹತ್ರಕ್ಕೂ ಸೇರಿಸ್ತಿರಲಿಲ್ಲ. ನಾನು ಅವಮಾನ ಮಾಡಕ್ ಅವಮಾನ ಮಾಡಕ್ ಬರ್ತೀವಿ ಬೈ. ಬೈ ಹಾಸ್ಟೆಲ್ಗೆ ಸೇರ್ಸಲ್ಲ. ಏನ್ರಿಗೆ ಬರ್ತೀರಾ ಹಾಸ್ಟ್ಲಿಗೆ ನೀವು? ಹೊಡೆಂಗೆ ನೋಡ್ದೆ ನನ್ನ. 30 ವರ್ಷದಿಂದ ಆಟ ಓಡಿಸ್ತಾ ಇದ್ದೀನಿ ಸರ್, ಯಾರು ಹೆಣ್ಣು ಕೊಡ್ತಾ ಇಲ್ಲ ಸರ್. ಇವಾಗ ಸರ್ ಏನ್ ಆಕ್ಟಿಂಗ್ ಅಲ್ಲ, ನಿಜವೇ ಹುಡುಗಿ ಸಿಕ್ತಲ್ ತಗೋಬೇಕಲ್ಲ. ಸೊ ನೋಡ್ಕೊಳ್ಳಿ ಇವ್ರ ಮುಖ. ಇವ್ರನ್ನ ನಿಮ್ಗೆ ಇಷ್ಟ ಇದ್ರೆ ಇವ್ರಿಗೆ ಪ್ರಪೋಸಲ್ ಕೊಡೋದಾಗಿದೆ ಮೆನ್ಷನ್ ಮಾಡಿ. ಸರ್ ನಮ್ಮ ಹತ್ರ 2 ಎಕರೆ ಇದೆ, 2 ಎಕರೆ ಜಮೀನ್ ಇದೆ, 4 ಆಟೋ ಇದೆ, 2 ಗಾಡಿ ಇದೆ. ಹೆಣ್ಣು ಕೊಡೋರು ಬಂದ್ರೆ ಅವ್ರ ಇವ್ರದಲ್ಲ ಅವ್ರ ಅಪ್ಪಂದು, ಅಪ್ಪರಾಣಿ ಇವ್ರದ್ದು ಏನೂ ಇಲ್ಲ. ಯಾರು ನನ್ಗೆ ಹೆಣ್ಣು ಕೊಡ್ತಾರೆ ನಮ್ಮ ಮಾವಂಗೆ ಅವ್ರಿಗೆ ಒಂದು ಗಾಡಿ ಕೊಡಿಸ್ತೀನಿ, ಅವರು ಲೈಫ್ ಟೈಮ್ ಎಣ್ಣೆ ಕೊಡಿಸ್ತೀನಿ, ಅವ್ರ ಸಾಯ ಗಂಟ ಎಣ್ಣೆ ಕೊಡಿಸ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ನೋಡಿ ಗೈಸ್, ಮದುವೆ ಅವ್ರ ಹೆಂಡತಿ ನೋಡ್ಕೊಳಕಲ್ಲ, ಅವ್ರ ಮಗನ್ ನೋಡ್ಕೊಳಕ್ಕೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.